ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಮೊದಲ 4 ವಚನಗಳು. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದುದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ಲೋಕವು ದೇವರ ಮಾತಿನಿಂದ ನಿರ್ಮಿತವಾದದ್ದೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಏನಂತೆ ನಂಬಿಕೆಯಿಂದಲೇ ಗ್ರಹಿಸುತ್ತೇವೆ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಯಾರು? ಮರಣ ಹೊಂದಿದವನು. ಯಾರು? ಹೇಬೇಲನು ಮಾತಾಡುತ್ತಿದ್ದಾನೆ. ಹೇಗೆ ಮಾತಾಡುತ್ತಿದ್ದಾನೆಂದು, ಮರಣ ಹೊಂದಿದ ವ್ಯಕ್ತಿ ಹೇಗೆ ಮಾತಾಡಬಲ್ಲನು ಎಂಬ ಒಂದು ಅದ್ಭುತವಾದ ಸಂದೇಶ ಕೇಳುವಂಥವರಾಗಿದ್ದೇವೆ. ಅವರು ಮರಣ ಹೊಂದಿದರೂ ಮಾತಾಡ್ತಿದ್ದಾರೆ. ಹೇಗೆ ಮಾತಾಡ್ತಿದ್ದಾರೆ, ಯಾವ ರೀತಿ ಮಾತಾಡ್ತಿದ್ದಾರೆ, ಯಾವ ಸಂದರ್ಭದಲ್ಲಿ ಮಾತಾಡ್ತಿದ್ದಾರೆ ಎಂಬುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಆಶಿಸುತ್ತೇನೆ. 6 ಜನರ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲನೇದಾಗಿ ಹೇಬೇಲನು, ಎರಡನೇದಾಗಿ ಹನೋಕನು, ಮೂರನೇದಾಗಿ ಅಬ್ರಹಾಮನು, ನಾಲ್ಕನೇದಾಗಿ ಯೋಸೇಫನು, ಐದನೇದಾಗಿ ಸಂಸೋನನು, 6ನೇದಾಗಿ ಪೇತ್ರನು. ಈ 6 ಜನರ ಕುರಿತಾಗಿ ನಾನು ಮಾತಾಡುತ್ತಿರುವಾಗ ಅವರು ಮರಣ ಹೊಂದಿದ್ರು ಕೂಡ ನಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಹೇಗೆ? ಬರ್ದಿಟ್ಕೊಳ್ಳುವಂಥವ್ರು ಬರ್ದಿಟ್ಕೊಳ್ರಿ. ಹೇಬೇಲನು ನಮ್ಮ ಸಂಗಡ ಮಾತಾಡ್ತಿದ್ದಾನೆ. ಹೇಗೆ? ಪರಿಮಾಣದಿಂದ. ನಂತರ ವಿವರವಾಗಿ ಹೇಳ್ತೇನೆ. ಹನೋಕನು ನಮ್ಮೊಂದಿಗೆ ಮಾತಾಡ್ತಿದ್ದಾನೆ. ಹೇಗೆ? ಪ್ರಯಾಣದಿಂದ. ಅಬ್ರಹಾಮನು ನಮ್ಮೊಂದಿಗೆ ಮಾತಾಡ್ತಿದ್ದಾನೆ. ಹೇಗೆ? ಪ್ರಮಾಣದಿಂದ. ಯೋಸೇಫನು ನಮ್ಮೊಂದಿಗೆ ಮಾತಾಡ್ತಿದ್ದಾನೆ. ಹೇಗೆ? ಪರಿಶುದ್ಧತೆಯಿಂದ. ಸಂಸೋನನು ನಮ್ಮೊಂದಿಗೆ ಮಾತಾಡ್ತಿದ್ದಾನೆ. ಹೇಗೆ? ಪಾಪದಿಂದ. ಪೇತ್ರನು ನಮ್ಮೊಂದಿಗೆ ಮಾತಾಡ್ತಿದ್ದಾನೆ. ಹೇಗೆ? ಪಶ್ಚಾತ್ತಾಪದಿಂದ. ಈ 6 ಜನ ನಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಸಂದರ್ಭ ಏನೆಂದು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊದಲನೇದಾಗಿ ಹೇಬೇಲನು. ಇಬ್ರಿಯ 11ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಹೇಬೇಲನು ಕಾಯಿನನಿಗಿಂತಲೂ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಹೇಬೇಲನು ಮಾತಾಡುತ್ತಿದ್ದಾನೆ. ಕಾಯಿನನಿಗಿಂತಲೂ ಹೆಚ್ಚಾದಂತಹ, ಕಾಯಿನನಿಗಿಂತಲೂ ಶ್ರೇಷ್ಠವಾದ ಯಜ್ಞವನ್ನು ಅರ್ಪಿಸಿ ನಮ್ಮೊಂದಿಗೆ ಮಾತಾಡ್ತಿದ್ದಾನೆ. ಪೌಲನು ಹೇಳುತ್ತಾನೆ ಕೊರಿಂಥೆ ಸಭೆಗೆ, ನೀವು ದೇವರಿಗೆ ಕೊಡುವಾಗ ಜಿಪುಣತನದಿಂದ ಕೊಡಲಾರದೆ, ಜಿಪುಣರಾಗಿ ಕೊಡಲಾರದೆ, ದೇವರು ನಮಗೆ ಕೊಟ್ಟಿರುವ ಪರಿಮಾಣದ ಮೇರೆಗೆ ಕೊಡಿರಿ. ಪರಿಮಾಣ ಅಂದರೆ ಅಳತೆ ಮೇರೆಗೆ. ದೇವರು ನಮಗೆ ಕೊಟ್ಟಿರುವ ಅಳತೆಯ ಮೇರೆಗೆ ನಾವು ತಿರುಗಿ ದೇವರಿಗೆ ಕೊಡುವಂಥವರಾಗಿದ್ದೇವೆ. ನೀವು ಜಾಗ್ರತೆಯಿಂದ ಬೈಬಲ್ನಲ್ಲಿ ಪರಿಶೀಲಿಸಿ ನೋಡುವುದಾದರೆ, ಹೇಬೇಲನು ತನ್ನ ಬಳಿಯಲ್ಲಿರುವಂತಹ ಕುರಿಗಳಲ್ಲಿ ಶ್ರೇಷ್ಠವಾದದನ್ನು ಕೊಡ್ತಾನೆ. ರೋಗದಿಂದಿರುವುದಾಗಲಿ, ಕಾಲು ಕೈ ಮುರಿದಿರುವಂಥದ್ದಾಗಲಿ, ಬಲಹೀನವಾಗಿ ಒಣಗೋಗಿರುವಂಥದ್ದಾಗಲಿ ದೇವರಿಗೆ ತಂದು ಅರ್ಪಿಸಲಿಲ್ಲ. ಪ್ರಿಯರೇ, ಹೇಬೇಲನು ದೇವರಿಗೆ ತಂದು ಕೊಡಲಿಚ್ಛಯಿಸಿರುವುದರಲ್ಲಿ ಶ್ರೇಷ್ಠವಾದದನ್ನು ತಂದು ಕೊಡುತ್ತಾನೆ. ಕೊಟ್ಟಿರುವಂತಹ ಪರಿಮಾಣವು ಕಾಯಿನನು ಕೊಟ್ಟಿರುವುದರೊಂದಿಗೆ ಹೋಲಿಸುವಾಗ ಅದು ಶ್ರೇಷ್ಠವಾಗಿ ಕಂಡು ಬಂದಿತು. ಈ ದಿನ ನಾವು ಕೂಡ ದೇವರಿಗೆ ಕೊಡ್ತಿದ್ದೇವೆ. ಹೇಗೆ ಕೊಡ್ತಿದ್ದೇವೆಂದು ಒಂದು ಸಾರಿ ಆಲೋಚಿಸಿ. ನಾವು ಸತ್ತ ನಂತರವೂ ಕೂಡ ನಾವು ಕೊಡುವಂತಹ ವಿಧಾನ ನಮ್ಮ ಮಕ್ಕಳೊಂದಿಗೆ ಮಾತಾಡಬೇಕು. ನಮ್ಮ ತಂದೆ ಹೀಗೆ ಕೊಡ್ತಾ ಇದ್ದರೆಂದು. ಒಬ್ಬ ವ್ಯಕ್ತಿ ಇದ್ದಾರೆ, ಅವರ ಹೆಸರು ಜೇಮ್ಸ್ ಡಾಬ್ಸನ್ ಎಂಬುದಾಗಿ. ಅವರು ಅದ್ಭುತನಾದ ಲೇಖಕನಾಗಿದ್ದಾರೆ. ಈ ದಿನಕ್ಕೂ ಕೂಡ ಸಜೀವವಾಗಿದ್ದಾರೆ. ತನ್ನ ತಂದೆಯ ಕುರಿತು ಸಾಕ್ಷಿ ಕೊಡುತ್ತಾರೆ. ನಮ್ಮ ತಂದೆ ಸೇವಕನಾಗಿದ್ರು. ದೇವರ ವಾಕ್ಯ ಸಾರುವುದಕ್ಕಾಗಿ ಹೋಗ್ತಾ ಇದ್ರು. ಅವರು ದೇವರ ವಾಕ್ಯ ಸಾರಿ ನಂತರ ಕಾಣಿಕೆಯನ್ನು ಕೊಟ್ಟರೆ ದಾರಿ ಖರ್ಚಿಗಾಗಿ ಆ ದುಡ್ಡನ್ನು ತೆಗೆದುಕೊಂಡು ಉಳಿದದ್ದನ್ನೆಲ್ಲ ಅವರ ಕೂಟ ಏರ್ಪಡಿಸಿರುವ ಸೇವಕರಿಗೆ ಕೊಟ್ಟು, ನೀವು ನಿಮ್ಮ ಕುಟುಂಬದವರಿಗೆ ಕಾಣಿಕೆ ಉಪಯೋಗಿಸಿಕೊಳ್ಳಿ ಎಂದು ಹೇಳಿ ದಾರಿ ಖರ್ಚಿಗಾಗಿ ಮಾತ್ರ ಕಾಣಿಕೆ ತೆಗೆದುಕೊಳ್ತಾ ಇದ್ರು. ಯಾಕೆಂದ್ರೆ ಅಲ್ಲಿರುವ ಸೇವಕರಿಗೆ ಅವರು ನೋಡಿದಾಗ ತನಗಿಂತಲೂ ದೀನ ಸ್ಥಿತಿಯಲ್ಲಿ, ತಮಗಿಂತಲೂ ಆರ್ಥಿಕ ಬಲಹೀನ ಸ್ಥಿತಿಯಲ್ಲಿರುವಾಗ ಅವರ ಕಾಣಿಕೆ ತೆಗೆದುಕೊಳ್ಳಲು ಮನಸ್ಸೊಪ್ಪಲಾರದೆ ತಿರುಗಿ ಆ ಸೇವಕರಿಗೆ ಕೊಟ್ಟು ಬರ್ತಾ ಇದ್ರು. ನಾನು 89 ದೇವರ ಸೇವೆ ಮಾಡ್ತಿದ್ದೇನೆ. 91ರಲ್ಲಿ ಕಲ್ವರಿ ಸೇವೆಯನ್ನು ಸ್ಥಾಪಿಸಿದ್ದೇನೆ. ಎಷ್ಟೋ ನೂರಾರು ಸಾವಿರಾರು ಸ್ಥಳಗಳಿಗೆ ಹೋಗಿ ದೇವರ ವಾಕ್ಯ ಸಾರಿದ್ದೇನೆಂದು ನನಗೇ ಗೊತ್ತಿಲ್ಲ. ಆದರೆ ವಾಕ್ಯ ಮಾತ್ರ ಸಾರಿದ್ದೇನೆ. ಆದರೆ ಯಾವತ್ತೂ ಕೂಡ ಕಾಣಿಕೆಗೋಸ್ಕರ ಎಲ್ಲಿಗೂ ಹೋಗಲಿಲ್ಲ. ಎಲ್ಲಿಯೂ ಕಾಣಿಕೆಗೋಸ್ಕರ ದೇವರ ವಾಕ್ಯ ಸಾರಲಿಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ಯಾರಾದರೂ ನನಗೆ ಕಾಣಿಕೆ ಕೊಡುವ ಪ್ರಯತ್ನ ಮಾಡಿದ್ರೆ ಅವರಿಗೆ ತಿರುಗಿ ಕೊಡುವ ಪ್ರಯತ್ನ ಮಾಡಿದ್ದೇನೆ. ಈ ಕಾಣಿಕೆ ನೀವೇ ಇಟ್ಕೊಳ್ರಿ, ನೀವೇ ಉಪಯೋಗಿಸ್ಕೊಳ್ರಿ, ನಿಮ್ಮತ್ರನೇ ಇರಲಿ ಎಂದು ಹೇಳ್ತಿದ್ದೆ.
ಅಮೆರಿಕ ದೇಶದಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ನಲ್ಲಿ ದೇವರ ವಾಕ್ಯ ಸಾರಲು ಹೋಗಿದ್ದೆ. ಹಾಗೆ ವಾಕ್ಯ ಸಾರುವುದಕ್ಕಾಗಿ ಹೋದಾಗ ವಾಕ್ಯ ಸಾರಿದ ನಂತರ ಅಲ್ಲಿರುವಂತಹ ಸೇವಕರಲ್ಲಿ ಒಬ್ಬ ವ್ಯಕ್ತಿ ಬಂದು ನನಗೊಂದು ಕವರ್ ಕೊಟ್ಟ. ಏನಿದು ಎಂದು ಕೇಳಿದೆ. ಇದು ನಿಮಗೋಸ್ಕರ ಒಂದು ವಿಶೇಷ ಕಾಣಿಕೆಯಾಗಿದೆ ಎಂದು ಹೇಳಿದ್ರು. ಅವ್ರಿಗೆ ಹೇಳಿದೆ, ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ, ಅಂದರೆ ನಿಮ್ಮ ಕಾಣಿಕೆ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಅಗತ್ಯತೆ ನನಗಿಲ್ಲ ಅಂತ ಹೇಳಿದೆ. ಥ್ಯಾಂಕ್ ಯು, ಈ ಕೂಟಗೋಸ್ಕರ, ಈ NRB ಕಾನ್ಫರೆನ್ಸ್ಗೋಸ್ಕರ ನೀವು ಬಳಸಬಹುದು, ನೀವೇ ಇಟ್ಕೊಳ್ರಿ ಎಂದು ಹೇಳಿದಾಗ ಆಗ ಅವರು, ಹಾಗಲ್ಲ, NRB ಅವರೇ ನಿಮಗೆ ಕೊಡಬೇಕು ಎಂಬುದಾಗಿ ನನಗೆ ಹೇಳಿದ್ದಾರೆ ಎಂದು ಹೇಳಿದ್ರು. ಅವರಿಗೆ ಕೇಳಿದೆ, ನೀವು ಸೇವೆ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದ್ರು, ಹೌದು, ನನಗೆಂತ ಒಂದು ಸೇವೆ ಇದೆ, ನಾನು ಸೇವೆ ಮಾಡ್ತಿದ್ದೇನೆ ಅಂದ್ರು. ಹಾಗಾದ್ರೆ ಈ ಕಾಣಿಕೆ ನೀವು ನಿಮ್ಮ ಸೇವೆಗಾಗಿ ಉಪಯೋಗಿಸಿಕೊಳ್ಳಿ ಎಂದು ಹೇಳಿ ಅವರಿಗೆ ಕೊಟ್ಟೆ. ಬಹಳ ಸಂತೋಷದಿಂದ ಅವರು ನನಗೊಂದು ಪತ್ರ ಬರೆದ್ರು. ಏನೆಂದು ಗೊತ್ತಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನನಗಿರುವ ಸೇವೆಯನ್ನು ನೋಡಿ, ನಮ್ಮ ಈ ಸೇವೆ ನೋಡಿ, ನಿಮಗೆ ಸೇರಬೇಕಾದ ಕಾಣಿಕೆ ನನಗೆ ಕೊಟ್ಟಿರಿ. ಥ್ಯಾಂಕ್ ಯು ಸೋ ಮಚ್. ಅದೇ ವ್ಯಕ್ತಿ ಡಲ್ಲಸ್ ಬ್ಯಾಪ್ಟಿಸ್ಟ್ ಯೂನಿವರ್ಸಿಟಿ ಪ್ರೆಸಿಡೆಂಟ್ ಅವರಿಗೆ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ. ಸತೀಶ್ ಕುಮಾರ್ ಅವರು ಬಂದು ಅದ್ಭುತವಾಗಿ ವಾಕ್ಯವನ್ನು ಸಾರಿದ್ದಾರೆ. ಸಾಧಾರಣವಾಗಿ ನಮ್ಮಂಥವ್ರು ಕಾಣಿಕೆ ತೆಗೆದುಕೊಳ್ತೇವೆ, ಆದರೆ ಅವರು ಮಾತ್ರ ಕಾಣಿಕೆ ಕೊಟ್ಟು ಹೋಗಿದ್ದಾರೆ. ಖಂಡಿತವಾಗಿ ನೀವು ಭಾರತ ದೇಶಕ್ಕೆ ಹೋಗಿ ಅವರ ಸೇವೆಯನ್ನು ನೋಡಬೇಕು. ಅದೇ ಡಲ್ಲಸ್ ಬ್ಯಾಪ್ಟಿಸ್ಟ್ ಯೂನಿವರ್ಸಿಟಿ ಪ್ರೆಸಿಡೆಂಟ್ ಅವರು ನಮ್ಮ ಕಲ್ವರಿ ಟೆಂಪಲ್ಗೆ ಬಂದು ನಾವು ಮಾಡುವ ಸೇವೆಯನ್ನು ನೋಡಿ ಬಹಳಷ್ಟು ಆಶ್ಚರ್ಯಪಟ್ಟು ಹಿಂತಿರುಗಿ ಹೋಗಿ ಆ ಯೂನಿವರ್ಸಿಟಿಯಲ್ಲಿರುವಂತಹ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಮಾತಾಡಿ, ನಾವು ಸತೀಶ್ ಕುಮಾರ್ ಅವರಿಗೆ ಡಾಕ್ಟರೇಟ್ ಕೊಡಬೇಕು, ಯಾಕೆಂದರೆ ಅದ್ಭುತವಾದ ಸೇವೆಯನ್ನು ಅವರು ಮಾಡುತ್ತಾ ಇದ್ದಾರೆ, ಅವರಿಗೆ ಡಾಕ್ಟರೇಟ್ ಕೊಡಬೇಕು ಎಂದು ಅವರು ನನ್ನನ್ನು ಆಹ್ವಾನಿಸಿ ಡಾಕ್ಟರೇಟ್ ಪದವಿ ಕೊಟ್ಟು ನನ್ನನ್ನು ಸನ್ಮಾನಿಸಿದರು. ಇದು ಎಲ್ಲಿ ಸ್ಟಾರ್ಟ್ ಆಯ್ತು ಗೊತ್ತಾ? ನಾನು ವಾಕ್ಯ ಸಾರಿ ಬರುತ್ತಿರುವಾಗ ಯಾರೋ ಒಬ್ಬಾತನು ಕವರ್ ಹಿಡ್ಕೊಂಡು ನಿಂತ್ಕೊಂಡಿದ್ದ. ಈ ಕವರ್ ನಿಮಗೆ ಕೊಡಬೇಕೆಂದು ಹೇಳಿದ್ದಾರೆ ಅಂದಾಗ ನಾನು ಹೇಳಿದೆ, ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ, ಈ ಕಾಣಿಕೆಯನ್ನು ದೇವರ ಸೇವೆಗಾಗಿ ನೀವೇ ಉಪಯೋಗಿಸಿಕೊಳ್ಳಿ ಎಂಬ ಆ ಸಣ್ಣ ಉದಾರತೆ. ಡಾಕ್ಟರ್ ಬಿಲಿಗ್ರಾಮ್ ಅವರಿಗೆ ಯಾರು ಡಾಕ್ಟರೇಟ್ ಕೊಟ್ಟರೋ, ಯಾವ ಯೂನಿವರ್ಸಿಟಿ ಅವರು ಡಾಕ್ಟರೇಟ್ ಕೊಟ್ಟರೋ, ಅದೇ ಯೂನಿವರ್ಸಿಟಿ ಅವರು ಈ ದೀನ ಸೇವಕನಾದ ನನಗೆ ಡಾಕ್ಟರೇಟ್ ಕೊಡುವುದು. ಇದು ದೇವರ ಮಹಿಮೆಯ ಕಾರ್ಯ ಅಲ್ಲ ಅಂತೀರಾ? ನಾವು ಕೊಡುವಾಗ ದೇವರು ನೋಡುತ್ತಾರೆ, ಗಮನಿಸುತ್ತಾರೆ. ಎಷ್ಟು ಕೊಡ್ತೇವೆ ಅನ್ನೋದು ಮುಖ್ಯವಲ್ಲ, ಎಂತಹ ಹೃದಯದಿಂದ ಕೊಡ್ತೇವೆ ಅನ್ನೋದು ಮುಖ್ಯ. ಡಿಯರ್ ಫ್ರೆಂಡ್ಸ್, ಡಾಕ್ಟರ್ ಜೇಮ್ಸ್ ಡಾಬ್ಸನ್ ಅವರ ತಂದೆ ತಮ್ಮ ದಾರಿ ಖರ್ಚಿಗೋಸ್ಕರ ದುಡ್ಡನ್ನಿಟ್ಕೊಂಡು ಉಳಿದ ದುಡ್ಡನ್ನೆಲ್ಲ ಆ ಸೇವಕರಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ರು. ಮನೆಗೆ ಬಂದ ನಂತರ ಅವರ ಹೆಂಡತಿ ಊಟ ಬಡಿಸುವಾಗ ಸೇವೆ ಹೇಗೆ ನಡೆಯಿತು, ಚೆನ್ನಾಗಿ ನಡೆಯುತ್ತಾ ಎಂದು ಕೇಳ್ತಾ ಇದ್ದಳು. ಕೆಲವು ಆತ್ಮಗಳು ರಕ್ಷಿಸಲ್ಪಟ್ಟಿವೆ ಎಂದು ಹೇಳಿ ಊಟ ಮಾಡ್ತಾ ಇರುವಾಗ ಅವರೇನಾದ್ರೂ ಕಾಣಿಕೆ ಕೊಟ್ಟಿದ್ದಾರಾ? ಹೌದು, ಕೊಟ್ಟಿದ್ರು. ಮತ್ತೆ ತಿರುಗಿ ಅವರಿಗೆ ಕೊಟ್ಟು ಬಂದಿದ್ದೀರಾ? ಹೌದು, ನಮಗಿಂತಲೂ ಬಹಳ ಕಷ್ಟದಲ್ಲಿ ಅಲ್ಲಿನ ಸೇವಕರಿದ್ರು. ಹಾಗಾಗಿ ಆ ಕಾಣಿಕೆ ತೆಗೆದುಕೊಳ್ಳಲು ನನಗೆ ಮನಸ್ಸಾಗ್ಲಿಲ್ಲ, ಬರೀ ದಾರಿ ಖರ್ಚಿಗಾಗಿ ಕಾಣಿಕೆ ತೆಗೆದುಕೊಂಡೆ. ಡಾಕ್ಟರ್ ಜೇಮ್ಸ್ ಡಾಬ್ಸನ್ ಅದ್ಭುತನಾದ ದೇವರ ಸೇವಕರಾಗಿದ್ದಾರೆ. ಅವರು ಹೇಳುವುದೇನೆಂದರೆ, ನನ್ನ ಮಮ್ಮಿ, ನನ್ನ ಡ್ಯಾಡಿ, ನಾನು ಮೂವರು ಸೇರಿ ಮೊಳಕಾಲೂರಿ, ದೇವರೇ, ಈ ತಿಂಗಳು ಮನೆ ಖರ್ಚಿಗೆ, ರ್ಯಾಷನ್ ಖರ್ಚಿಗೆ ಕನಿಷ್ಠ 1,00,000 ರೂಪಾಯಿ ಬೇಕಾಗುತ್ತದೆ. ನಮಗಿಂತಲೂ ದೀನ ಸ್ಥಿತಿಯಲ್ಲಿರುವವರನ್ನು ನೋಡಿದಾಗ ನಾವು ನಮ್ಮ ಕೈಯನ್ನು ಬಿಗಿ ಹಿಡಿದುಕೊಳ್ಳಲಿಕ್ಕಾಗಲಿಲ್ಲ. ಮನಪೂರ್ವಕವಾಗಿ ಅವರಿಗೆ ಸಹಾಯ ಮಾಡುವುದಕ್ಕೋಸ್ಕರ ನಮ್ಮ ಈ ಕೈ ಮುಷ್ಟಿಯನ್ನು ಬಿಚ್ಚಿ ಅವರಿಗೆ ಕೊಟ್ಟಿದ್ದೇವೆ. ಈ ದಿನ ಈ ನಮ್ಮ ಕೈ ಖಾಲಿ ಇವೆ. ಹೇಗೆ ನಮ್ಮ ಮನೆಯಲ್ಲಿರುವ ಖಾಲಿ ಪಾತ್ರೆಗಳನ್ನು ತುಂಬಿಸುತ್ತೀರೆಂದು ನಮಗೆ ಗೊತ್ತಿಲ್ಲ. ಆದರೆ ನೀವು ಹೇಳಿದ್ದೀರಿ, ಕೊಡಿರಿ, ಕೊಡಲಾಗುವುದು ಎಂಬುದಾಗಿ. ಹಾಗಾಗಿ ನಾವು ಕೊಟ್ಟಿದ್ದೇವೆ ದೇವರೇ. ನಮ್ಮ ಬಳಿಯಲ್ಲಿದ್ದದ್ದನ್ನು, ಕೊಡಬೇಕಾದದ್ದನ್ನು ಕೊಟ್ಟಿದ್ದೇವೆ. ಜೇಮ್ಸ್ ಡಾಬ್ಸನ್ ಏನ್ ಹೇಳ್ತಾರೆ ಗೊತ್ತಾ? ಮರುದಿವಸವೇ ಒಬ್ಬ ಪೋಸ್ಟ್ ಮ್ಯಾನ್ ಬಂದು ಬಾಗಲ್ ತಟ್ಟಿದಾಗ ನನ್ನ ಮಮ್ಮಿ ಹೋಗಿ ಬಾಗಲ್ ತೆರೆದ್ರೆ ಅದರಲ್ಲಿ ಎಕ್ಸಾಕ್ಟ್ ಆಗಿ 1,00,000 ರೂಪಾಯಿ ಚೆಕ್ ನಮಗೆ ಬಂದು ತಲುಪಿತು. ನಮ್ಮ ತಂದೆಯವರೀಗ ನಮ್ಮೊಂದಿಗಿಲ್ಲ, ಆದರೆ ಈ ದಿನಕ್ಕೂ ಕೂಡ ನನ್ನೊಂದಿಗೆ ಮಾತಾಡುತ್ತಲೇ ಇರ್ತಾರೆ. ಮಗನೇ, ನಾವು ದೇವರ ಮೇಲೆಯೇ ಆಧಾರಗೊಂಡು ದೇವರ ಮಾತಿಗೆ ವಿಧೇಯರಾಗಿ ಆತನು ಹೇಳುವ ಪ್ರಕಾರ ನಮಗಿರುವವುಗಳಲ್ಲಿಯೇ ಕ್ರಿಸ್ತನ ಪ್ರೀತಿಯನ್ನು ನಾವು ಕ್ರಿಯೆಯಲ್ಲಿ ತೋರಿಸುವ ಜೀವಿತ ಜೀವಿಸುವುದಾದರೆ ಆತನು ಖಂಡಿತವಾಗಿ ನಮ್ಮ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತಾನೆ. ಈ ದಿನ ಜೇಮ್ಸ್ ಡಾಬ್ಸನ್ ಬಹಳ ಹಿರಿಯ ಸೇವಕರಾಗಿದ್ದಾರೆ, 70 ವರ್ಷ ವಯಸ್ಸಾಗಿರುತ್ತೆ. ಆದರೆ ಈ ದಿನಕ್ಕೂ ಕೂಡ ಅವರ ತಂದೆ ಅವರೊಂದಿಗೆ ಮಾತಾಡುತ್ತಾರೆ ಎಂದು ಹೇಳ್ತಾರೆ. ಯಾವ ರೀತಿಯಾಗಿ ಗೊತ್ತಾ?
ನಿಮ್ಮ ಸೇವೆಗಿರುವ ಪ್ರತಿ ಅವಶ್ಯಕತೆ ದೇವರು ತೀರಿಸುತ್ತಾರೆ. ಆದರೆ ನಾವು ಮಾತ್ರ ಪ್ರಜೆಗಳ ಅವಶ್ಯಕತೆ ತೀರಿಸುವವರಾಗಿರುವುದಾದರೆ, ಅದಕ್ಕಾಗಿಯೇ ತಾನೇ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಯಾರೇ ಆಗಲಿ, ಕಷ್ಟದಿಂದಾಗಲಿ, ಅನಾರೋಗ್ಯದಿಂದಾಗಲಿ, ಹಸುವೆಯಿಂದಾಗಲಿ ಬರುವಾಗ ಯಾವ ರೀತಿ ಆದುಕೊಂಡು ಕ್ರಿಸ್ತನ ಪ್ರೀತಿಯನ್ನು ತೋರಿಸ್ತೇವೆ ಎಂದು ನಿಮ್ಮೆಲ್ಲರಿಗೆ ಗೊತ್ತು. ಹೇಬೇಲನು ಮಾತಾಡ್ತಿದ್ದಾನೆ, ನಾನು ನನಗಿರುವವುಗಳಲ್ಲಿ ಶ್ರೇಷ್ಠವಾದದ್ದನ್ನು ತಂದು ನನ್ನ ದೇವರಿಗೆ ಕೊಟ್ಟಿದ್ದೇನೆ. ನಂಬಿಕೆಯಿಂದ ಅವನು ಮಾತಾಡ್ತಿದ್ದಾನೆ. ಈ ದಿನ ಕೇಳ್ತಿದ್ದೇನೆ, ಕನಿಷ್ಠ ಒಂದು ದಿನ ಆದರೂ ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಮಾತಾಡಬಲ್ಲರ? ಎಂದೇ ಆಗಲಿ ನೀವು ನಿಮ್ಮ ಮಕ್ಕಳೊಂದಿಗಾದರೂ ಮಾತಾಡಬಲ್ಲಿರ? ಗತದಲ್ಲಿ ನೀವು ಮಾಡಿರುವ ತ್ಯಾಗದ ಕುರಿತಾಗಿ ಮಾತಾಡಬಲ್ಲಿರ? ಒಂದು ಸಭೆಯಲ್ಲಿ ಒಬ್ಬ ಯವನಸ್ಥಳಿದಳು. ಸಭೆಯಲ್ಲಿನ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಒಂದು ದಿನ ಆ ಸೇವಕರು ಸೇವೆಗಿರುವ ಅಗತ್ಯತೆ, ಸುವಾರ್ತೆ ಪ್ರಕಟಿಸಬೇಕಾದ ಜವಾಬ್ದಾರಿಕೆ ಕುರಿತು ಮಾತಾಡುವಾಗ, ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಈ ಸುವಾರ್ತೆ ಸೇವೆಗೆ ಸಹಾಯ ಮಾಡುವಂಥವರಿದ್ದೀರಾ ಎಂದು ಕೇಳಿದಾಗ ಬಹಳ ಜನರು ತಮ್ಮ ಸಾಮರ್ಥ್ಯದ ಮೇರೆಗೆ ಕಾಣಿಕೆಯನ್ನು ಕೊಡ್ತಾರೆ. ಕೆಲವು ದಿನಗಳಾದ ನಂತರ ಈ ಯವನಸ್ಥಳಿಗೆ ಕಣ್ಣಿರಲಿಲ್ಲ, ಕುರುಡಳಾಗಿದ್ದಳು. ಪಾಪ ಏನು ಕಾಣಿಸಲ್ಲ. ಬಂದು ಪಾಸ್ಟರ್ ಅವರಿಗೆ ಒಂದು ಶ್ರೇಷ್ಠವಾದ ಕಾಣಿಕೆ ಕೊಟ್ಟಾಗ ಪಾಸ್ಟರ್ ಅದನ್ನು ನೋಡಿದ ಕೂಡಲೇ ಅವರಿಗೆ ಭಯವೆನಿಸಿತು. ಇಷ್ಟೊಂದು ದೊಡ್ಡ ಕಾಣಿಕೆಗೆ ಹೇಗೆ ತಂದುಕೊಟ್ಟಳು? ಏನಾದ್ರೂ ಇವಳು ಕಳ್ಳತನ ಮಾಡಿದಾಳೋ? ಏನ್ ಜರುಗಿರ್ಬೋದು? ಎಲ್ಲಿಂದ ತಂದಿದ್ದಾಳೆ ಇಷ್ಟೊಂದು ದುಡ್ಡು? ಆ ಕಾಣಿಕೆ ತೆಗೆದುಕೊಳ್ಳಲು ಸಂದೇಹ ಪಡ್ತಾ ಇದ್ರು. ಕೊನೆಗೆ ತಾಳಲಿಕ್ಕಾಗದೆ ಕೇಳ್ತಾರೆ, ಏನಮ್ಮ, ಏನಂದ್ಕೊಳ್ಬೇಡ, ಇಷ್ಟು ದೊಡ್ಡ ಕಾಣಿಕೆ ನಿನಗೆ ಎಲ್ಲಿಂದ ಬಂತಮ್ಮ? ಇದು ಹೇಗೆ ನೀನು ಕೊಡ್ತಾ ಇದ್ದಿ ಎಂದು ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ, ಪ್ರಿಯರೇ, ಅಯ್ಯ, ನಾನು ಕುರುಡಳಾಗಿದ್ದೇನಲ್ಲವೇ, ಕಣ್ಣು ಕಾಣಿಸೋದಿಲ್ವಲ್ಲ. ಆಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಅಲ್ಲ, ಎಲ್ಲರ ಮನೆಯಲ್ಲಿ ಅವರು ತಮ್ಮ ಮನೆಯಲ್ಲಿ ದೀಪ ಹಚ್ಚಿಕೊಳ್ತಾರೆ. ಆ ದೀಪಕ್ಕೆ ಕೆರೋಸಿನ್ ಬೇಕಾಗುತ್ತೆ. ನನಗಾದರೂ ದೀಪ ಬೆಳಗಿಸಿಕೊಳ್ಳುವ ಅಗತ್ಯವಿಲ್ಲ, ಕೆರೋಸಿನ್ ಕೂಡ ನನಗಗತ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ನಾನು ಲೇಸನ್ನು ಕೂಡ ಹೊಲಿಯುತ್ತಾ ಇರ್ತೇನೆ. ಹಾಗೆ ಹೊಲಿಯುವಾಗ ಎಲ್ಲರಿಗೂ ದೀಪ ಬೇಕಾಗುತ್ತೆ, ನನಗೆ ದೀಪದ ಅಗತ್ಯವಿರಲ್ಲ. ಮನೆ ಕೆಲಸಕ್ಕೆ, ಅಡಿಗೆ ಕೆಲಸಕ್ಕೆ, ಸ್ವಂತ ಕೆಲಸಗಳಿಗೆ ಬೇರೆಯವರಿಗೆ ದೀಪ ಇಲ್ಲದಿದ್ರೆ ಕಷ್ಟವಾಗುತ್ತೆ ಅಲ್ಲವೋ? ನನಗೆ ಅದರ ಅಗತ್ಯತೆ ಇರಲಿಲ್ಲ. ಕೆರೋಸಿನ್ ಎಷ್ಟು ದುಡ್ಡು ಕೊಟ್ಟು ಬೇರೆಯವರು ಕೊಂಡ್ಕೊಳ್ತಿದ್ದಾರೆಂದು ನಾನು ಗಮನಿಸಿದೆ. ನಾನು ನನ್ನ ಕೆರೋಸಿನ್ ಮಾಡಿ ಆ ದುಡ್ಡನ್ನೆಲ್ಲ ಕೂಡಿಟ್ಟು ಅದೇ ದುಡ್ಡನ್ನು ತಂದು ಕೊಡ್ತಿದ್ದೇನೆ ಎಂದು ಹೇಳಿದಳು. ಎಷ್ಟು ಅದ್ಭುತ ಸಾಕ್ಷಿ ನೋಡಿ. ಅವಳು ದೇವರಿಗೆ ಬೇಕಾದರೆ ನಿಂದಿಸಬಹುದಿತ್ತು, ಪ್ರಶ್ನಿಸಬಹುದಿತ್ತು. ಬೇರೆಯವರಿಗೆ ಕಣ್ಕೊಟ್ಟು ನನಗೆ ಯಾಕೆ ಕುರುಡಳನ್ನಾಗಿ ಮಾಡಿದೆಯೆಂದು, ಯಾಕೆ ಹೀಗೆ ಅನ್ಯಾಯ ಮಾಡಿದೆಯೆಂದು ಪ್ರಶ್ನಿಸಬಹುದು. ಹಾಗೆ ಮಾಡದೆ ಆಕೆಯ ಸ್ಥಿತಿಯಲ್ಲಿಯೇ ಆಕೆ ಆಶೀರ್ವಾದವನ್ನು ಕಂಡುಕೊಂಡು ಅದನ್ನು ತಂದು ಸಭೆಗೆ, ಸೇವೆಗೆ ಕೊಡ್ತಿದ್ದಾಳೆ. ನಮ್ಮಲ್ಲಿಯೂ ಕೂಡ ಕೆಲವರಿಗೆ ದೇವರಿಗೆ ಕೊಡಬೇಕೆಂಬ ಆಸೆ ಇರುತ್ತೆ. ಆದರೆ ಕೊಡುವ ಸಮಯ ಬಂದಾಗ ಕೊಡುವ ಮನಸ್ಸಾಗೋದಿಲ್ಲ. ವಾಸ್ತವವಲ್ಲವೋ? ಒಂದು ದಿನ ಒಬ್ಬ ಪಾಸ್ಟರ್ ಅವರು ಕುರಿ ಮೇಯಿಸುತ್ತಿರುವ ಒಬ್ಬ ವ್ಯಕ್ತಿಯನ್ನು ನೋಡಿ ಆ ವ್ಯಕ್ತಿಗೆ ಈ ರೀತಿಯಾಗಿ ಕೇಳುತ್ತಾರೆ, ಏನಪ್ಪಾ, ನಿನಗೆ ದೇವರಿಗೆ ಕೊಡಬೇಕೆಂಬ ಮನಸ್ಸಿದೆಯಾ ಅಂತ ಕೇಳಿದ್ರೆ, ದೇವರು ನನಗೆ ಎಷ್ಟು ಹೆಚ್ಚಾಗಿ ಕೊಡ್ತಾರೋ ಪಾಸ್ಟರ್ ಅವರೇ, ಅದರಲ್ಲಿ ಅರ್ಧದಷ್ಟು ದೇವರಿಗೆ ಕೊಡ್ತೇನೆ ಪಾಸ್ಟ್ರೇ ಅಂದ. ಹಾಗಾದ್ರೆ ಒಂದು ವೇಳೆ ನಿನ್ನ ಹತ್ರ 100 ಕುರಿಗಳಿದ್ರೆ ದೇವರಿಗೆ ಎಷ್ಟು ಕೊಡ್ತೀಯ ಅಂದ್ರೆ 50 ಕುರಿಗಳನ್ನು ಕೊಡ್ತೇನೆ ಅಂದ. ಹೌದು, ನಿಜವೋ? ಒಂದು ವೇಳೆ 50 ಕುರಿಗಳಿದ್ರೆ ಎಷ್ಟು ಕುರಿಗಳನ್ನು ಕೊಡ್ತೀಯ ಅಂದ್ರೆ 25 ಕುರಿ ಕೊಡ್ತೇನೆ ಅಂದ. ಒಂದು ವೇಳೆ 10 ಕುರಿಗಳಿದ್ರೆ 5 ಕುರಿಗಳನ್ನು ದೇವರಿಗೆ ಕೊಡ್ತೇನೆ. ಒಂದು ವೇಳೆ 2 ಕುರಿಗಳಿದ್ರೆ 2 ಕುರಿಗಳಿದ್ರೆ ನೋಡೋಣ ಅಂತ ಯೋಚಿಸ್ತಾ ಹೇಳ್ತಾನೆ. ಏನಂದೆ? 100 ಇದ್ರೆ 50, 50 ಇದ್ರೆ 25, 10 ಇದ್ರೆ 5 ಕೊಡ್ತೇನಂದಿಯಲ್ಲವೇ? ಎಷ್ಟೋ ಹೆಮ್ಮೆಯಿಂದ ಕೊಡ್ತೇನಂದಿಯಲ್ಲವೇ? 2 ಕುರಿಗಳಿದ್ದಾಗ ಕೊಡಲು ಯಾಕೆ ಚಿಂತಿಸ್ತಾ ಇದ್ದಿ ಅಂದಾಗ, ನನಗಿರೋದೇ 2 ಕುರಿ ಅಂದ. ಎಷ್ಟು ಕುರಿಗಳಿವೆ ಅಂತ ಅವನಿಗೆ? ಇರೋದೇ 2 ಕುರಿಗಳು. ಹೌದು, 2 ಇದ್ರೆ ಏನು, 2ರಲ್ಲಿ 1 ಕೊಡಬೇಕಲ್ಲವೇ ಅಂದಾಗ, ಅದೇ ಬೇಡ, ಅದೇ ಬೇಡ ಅನ್ನುತ್ತಾನೆ. ಇಲ್ಲದಿದ್ರೆ ಕೊಡ್ತಾ ಇದ್ದೆ, ಇದ್ದಾಗ ಮಾತ್ರ ಕೊಡಲ್ಲ. ಇದು ಮನುಷ್ಯರಿಗಿರುವ ಸಹಜವಾದ ಮನಸ್ತತ್ವ. ಇಲ್ಲದಿರುವಾಗ ಕೊಡಬೇಕು ಎಂಬ ಆಲೋಚನೆಗೆ ಬರ್ತೇವೆ, ಇದ್ದಾಗ ಮಾತ್ರ ಕೊಡಲು ಮುಂದೆ ಬರಲ್ಲ. ಹೇಬೇಲನು ಮಾತಾಡ್ತಿದ್ದಾನೆ ಹೇಗೆ? ಪರಿಮಾಣದ ಮುಖಾಂತರ ಅವನು ಕೊಟ್ಟ ಅಳತೆ ಶ್ರೇಷ್ಠವಾದದಾಗಿತ್ತು. ಕಾಯನನ್ನು ಕೊಟ್ಟ, ಆದರೆ ಅವನ ಮನಸ್ಸು ಒಳ್ಳೆಯದಾಗಿರಲಿಲ್ಲ. ಮೇಲಿನ ಮಾತಿಗೆ ಮಾತ್ರ ಕೊಟ್ಟು ದೇವರ ದೃಷ್ಟಿಯಲ್ಲಿ ಹೇಯನಾಗಿ ಉಳ್ಕೊಂಡ. 2ನೇದು, ಹನೋಕನ ಪ್ರಯಾಣ. ಬೈಬಲ್ ಹೇಳುತ್ತದೆ, ಒಂದು ವೇಳೆ ನೀವು ರೆಫರೆನ್ಸ್ ನೋಡಲು ಬಯಸುವುದಾದರೆ, ಆದಿಕಾಂಡ 5ನೇ ಅಧ್ಯಾಯ 23ನೇ ವಚನ. ಹನೋಕನು ಬದುಕಿದ ಕಾಲವೆಲ್ಲ 365 ವರುಷ. ಹನೋಕನು ಬದುಕಿದ ಕಾಲವೆಲ್ಲ 365 ವರುಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರಕೊಂಡದ್ದರಿಂದ ಅವನು ಕಾಣದೆ ಹೋದನು. ಹನೋಕನ ಪ್ರಯಾಣ. ಬೈಬಲ್ ಹೇಳ್ತದೆ, ಈ ಹನೋಕನು 365 ವರ್ಷ ಬದುಕಿದ್ದನಂತೆ. ಬೈಬಲಲ್ಲಿ ಒಂದು ಒಳ್ಳೆ ಮಾತಿದೆ, ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದನು. ಎಷ್ಟು ಕಾಲ ನಡೆದನು?
365 ವರ್ಷಗಳವರೆಗೂ ನಡೆದನು. ಭಾನುವಾರ ಅಷ್ಟೇ ಅಲ್ಲ ದೇವರ ಸನ್ನಿಧಿಯಲ್ಲಿ ಅವನು ನಡ್ಕೊಂಡಿದ್ದು. ಫಾಸ್ಟಿಂಗ್ ಪ್ರೇಯರ್ಗಾಗಿ ಮಾತ್ರ ಅಲ್ಲ ದೇವರ ಸನ್ನಿಧಿಯಲ್ಲಿ ನಡ್ಕೊಂಡಿದ್ದು. ಹಬ್ಬ ಬಂದಾಗ ಮಾತ್ರವೇ ಅಲ್ಲ ಕ್ರೈಸ್ತನಾಗಿ ನಡೆದುಕೊಂಡದ್ದು. ಯಸ್, ನಮ್ಮಲ್ಲಿ ಕೆಲವರು ಭಾನುವಾರ ಬಂದಾಗ ಮಾತ್ರ ಭಕ್ತರಾಗಿ ಕಾಣಿಸ್ತಾರೆ. ಇಲ್ಲವೇ ಕಷ್ಟಕಾಲ ಬಂದಾಗ, ಶ್ರಮೆಗಳು ಬಂದಾಗ ಬಹಳ ಆತ್ಮಿಕರಾಗಿ ಕಾಣಿಸ್ತಾರೆ, ಬಹಳ ಪ್ರಾರ್ಥನೆ ಮಾಡ್ತಾರೆ, ಮೊಳಕಾಲು ಊರ್ತಾರೆ, ಕಣ್ಣೀರು ಸುರಿಸುತ್ತಾರೆ, ಬಹಳ ಭಕ್ತರಾಗಿರ್ತಾರೆ. ಕೆಲವರ ಭಕ್ತಿ 3 ದಿನಗಳ ಭಕ್ತಿ ಇರುತ್ತೆ, 21 ದಿನಗಳ ಭಕ್ತಿ ಇರುತ್ತೆ, 40 ದಿನಗಳ ಭಕ್ತಿ. ಹೌದೋ ಇಲ್ಲವೋ? ಸೀಸನಲ್ ಭಕ್ತಿ ತೋರಿಸ್ತಾರೆ. ಕ್ರೈಸ್ತಿಯ ವಿಶ್ವಾಸ ಸೀಸನಲ್ ವಿಶ್ವಾಸವಲ್ಲ. ಹೀಗೆ ಸೀಸನಲ್ ಭಕ್ತಿಯಿಂದಿರುವುದು ದೇವರು ಕೋರಿಕೊಳ್ತಾ ಇಲ್ಲ. ದೇವರು ಕೋರಿಕೊಳ್ಳೋದೇನೆಂದರೆ ಪ್ರತಿದಿನ ನಾವು ದೇವರೊಂದಿಗೆ ನಡೆದುಕೊಳ್ಳಬೇಕು. 365 ವರ್ಷಗಳವರೆಗೂ ಹನೋಕನು ದೇವರೊಂದಿಗೆ ಪ್ರಯಾಣ ಮಾಡುತ್ತಾನೆ. ಮೊದಲನೇದಾಗಿ ಹೇಬೇಲನು ದೇವರಿಗೆ ಕೊಟ್ಟು ನಮ್ಮೊಂದಿಗೆ ಮಾತಾಡ್ತಿದ್ದಾನೆ. ಎರಡನೇದಾಗಿ ಹನೋಕನು ದೇವರೊಂದಿಗೆ ನಡೆದು ನಮ್ಮೊಂದಿಗೆ ಮಾತಾಡುತ್ತಿದ್ದಾನೆ. ಈ ದಿನ ನಾವು ಯಾರೊಂದಿಗೆ ನಡೆಯುತ್ತಿದ್ದೇವೆ ಒಮ್ಮೆ ಆಲೋಚಿಸಬೇಕು. ಯಾರೊಂದಿಗೆ ನಡೆಯುವವರಾಗಿದ್ದೇವೆ? ಹುಡುಗ ಹುಡುಗಿಯರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ನಡೆಯುತ್ತಿದ್ದಾರೆ. ಕುಡುಕರೊಂದಿಗೆ ನಡೆಯುತ್ತಿದ್ದಾರೆ. ಮೋಸಗಾರರೊಂದಿಗೆ ನಡೆಯುತ್ತಿದ್ದಾರೆ. ಡ್ರಗ್ಸ್ ಚಟದಲ್ಲಿರುವವರೊಂದಿಗೆ ನಡೆಯುತ್ತಿದ್ದಾರೆ. ಜೂಜಾಡುವವರೊಂದಿಗೆ ನಡೆಯುತ್ತಿದ್ದಾರೆ. ವ್ಯಭಿಚಾರ ಮಾಡುವವರು ವ್ಯಭಿಚಾರಿಗಳೊಂದಿಗೆ ನಡೆಯುತ್ತಿದ್ದಾರೆ. ಲೋಕಾನುಸಾರವಾಗಿ ಜೀವಿಸುವವರು ಲೋಕಾನುಸಾರವಾದವರೊಂದಿಗೆ ನಡೆಯುತ್ತಿದ್ದಾರೆ. ಆದರೆ ಆತ್ಮಿಕರಾದ ನೀವು ಯಾರೊಂದಿಗೆ ನಡೆಯಬೇಕು? ಆತ್ಮಿಕರೊಂದಿಗೆ ನಡೆಯಬೇಕು. ಅದಕ್ಕೆ ಬೈಬಲ್ ಹೇಳುತ್ತದೆ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 22ನೇ ವಚನದಲ್ಲಿ, ನನ್ನ ಮಗನೇ, ಯೌವನ ಇಚ್ಛೆಗಳನ್ನು ಬಿಟ್ಟು ಓಡಿ ಹೋಗು. ಯವನ ಇಚ್ಛೆಗಳಿಂದ ಓಡಿ ಹೋಗು. ಪವಿತ್ರ ಹೃದಯವುಳ್ಳವನಾಗಿ, ಏನಂತೆ? ಪವಿತ್ರ ಹೃದಯವುಳ್ಳವನಾಗಿ ಕರ್ತನಿಗೆ ಪ್ರಾರ್ಥಿಸುವವರೊಂದಿಗೆ ಸೇರಿ ನೀತಿಯನ್ನು, ವಿಶ್ವಾಸವನ್ನು, ಪ್ರೀತಿಯನ್ನು, ಸಮಾಧಾನವನ್ನು ಹುಡುಕುವವನಾಗಿರು. ಕರ್ತನೊಂದಿಗೆ ಪ್ರಾರ್ಥಿಸುವವರ ಮಾರ್ಗದಲ್ಲಿ ನೀನು ಕೂಡ ನಡೆ. ಪ್ರೀತಿಯನ್ನು, ಸಮಾಧಾನವನ್ನು, ನೀತಿಯನ್ನು, ನಂಬಿಕೆಯನ್ನು ಹೊಂದಿಕೊಂಡವನಾಗಿ ನೀನು ನಡೆಯಬೇಕು. ಪ್ರೀತಿಯಿಂದ ನಡೆಯಬೇಕು, ನಂಬಿಕೆಯಿಂದ ನಡೆಯಬೇಕು, ಪರಿಶುದ್ಧತೆಯಿಂದ ನಡೆಯಬೇಕು, ಸಮಾಧಾನದಿಂದ ನಡೆಯಬೇಕು. ಆದರೆ ಈ ದಿನ ನಮ್ಮಲ್ಲಿ ಬಹಳ ಜನ ಜಗಳದೊಂದಿಗೆ ನಡೆಯುತ್ತಾರೆ, ಕೋಪತಾಪದೊಂದಿಗೆ ನಡೆಯುತ್ತಾರೆ, ಆವೇಶ ಆಕ್ರೋಶದೊಂದಿಗೆ ನಡೆಯುತ್ತಾರೆ, ಪ್ರತಿಕಾರ ದ್ವೇಷದೊಂದಿಗೆ ನಡೆಯುತ್ತಾರೆ, ಮೂರ್ಖರೊಂದಿಗೆ ನಡೆಯುತ್ತಾರೆ. ಕೇಳ್ತಿದ್ದೇನೆ, ಯಾರೊಂದಿಗೆ ನಡೆಯುತ್ತಿದ್ದೀರೆಂದು. ನಾನು ಕಾಲೇಜಿನಲ್ಲಿ ಓದುವ ದಿನಮಾನಗಳಲ್ಲಿ ಸಂಜೆ ಆದ ಕೂಡಲೇ 7 ಗಂಟೆಗೆ ವಿಶ್ವವಾಣಿಯಲ್ಲಿ ವಾಕ್ಯ ಕೇಳ್ತಾ ಇದ್ದೆ. ಆ ಕಾಲದಲ್ಲಿ RRK ಮೂರ್ತಿಯವರು ವಿಶ್ವವಾಣಿ ರೇಡಿಯೋ ಕಾರ್ಯಕ್ರಮದಲ್ಲಿ ವಾಕ್ಯ ಸಾರುವಾಗ ಸಂಜೆ 7 ಗಂಟೆಗೆ ನಾನು ಒಂದು ಟ್ರಾನ್ಸಿಸ್ಟರ್ ಇಟ್ಕೊಂಡು ಆ ವಾಕ್ಯ ಕೇಳಿಸಿಕೊಳ್ತಿದ್ದೆ. ಆನಂತರ ದೈವ ಸೇವಕರಾದ ಜೋಶಿ ಅವರು ಕೂಡ ವಿಶ್ವವಾಣಿ ರೇಡಿಯೋ ಕಾರ್ಯಕ್ರಮದಲ್ಲಿ ವಾಕ್ಯ ಸಾರುವಾಗ ಟ್ರಾನ್ಸಿಸ್ಟರ್ ಇಟ್ಕೊಂಡು ವಾಕ್ಯ ಕೇಳ್ತಿದ್ದೆ. ನನಗೊಬ್ಬ ಫ್ರೆಂಡ್ ಇರ್ತಾ ಇದ್ದ. ಅವನು ಬಂದು ವಾಕ್ಯ ಕೇಳುವುದನ್ನು ನೋಡಿ, ಏನ್ ಕಣೋ, ಈಗ ತಾನೇ ಊಟ ಮಾಡಿದ್ದೇವೆ, ವಾಕಿಂಗ್ ಹೋಗ್ಬರೋಣ, ನೀನು ಜೊತೆಗೆ ಬರ್ಬೋದಲ್ಲವೇ ಎಂದು ಹೇಳಿದ್ರೆ, ವಾಕ್ಯ ಕೇಳ್ತಿದ್ದೇನೆ ಕಣೋ ಅಂದೆ. ವಾಕ್ಯ ಕೇಳು, ನನಗೇನ್ ತೊಂದರೆ ಇಲ್ಲ, ನೀನು ವಾಕ್ಯ ಕೇಳ್ತಾ ಇರು, ಇಬ್ಬರು ಒಟ್ಟಿಗೆ ನಡ್ಕೊಂಡು ಹೋಗೋಣ. ನಾವು ನಡೆದಂತೆಯೂ ಇರುತ್ತೆ, ನೀನು ವಾಕ್ಯ ಕೇಳಿದಂತೆಯೂ ಇರುತ್ತೆ. ಅವನ ಆ ಸಲಹೆ ಆ ಸಮಯದಲ್ಲಿ ನನಗೇನು ದೊಡ್ಡ ತೊಂದರೆ ಅನಿಸ್ಲಿಲ್ಲ. ಆಯ್ತು ಸರಿ ನಡಿ ಅಂತ ಹೇಳಿ ಅವನೊಂದಿಗೆ ನಡೆಯುತ್ತಾ ಹೋಗ್ತಿದ್ದೇನೆ. ನನ್ನ ಮನಸ್ಸೆಲ್ಲ ಟ್ರಾನ್ಸಿಸ್ಟರ್ನಲ್ಲಿ ಬರುವ ವಾಕ್ಯದ ಮೇಲೆ ಇತ್ತು. ನನ್ನ ಧ್ಯಾಸವೆಲ್ಲ ವಾಕ್ಯದ ಮೇಲಿತ್ತು. ಅವನ ಮನಸ್ಸೇ ಬೇರೆ, ಅವನ ವ್ಯವಹಾರವೇ ಬೇರೆ ಆಗಿತ್ತು. ಅವನು ಸಡನ್ ಆಗಿ ನಡೆಯುತ್ತಾ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬಂದು ನಿಂತ. ಪ್ರಿಯರೇ, ಅಲ್ಲಿ ಒಂದು ಅಂಬಾಸಿಡರ್ ಕಾರ್ ಇತ್ತು. ಆ ಕಾರ್ ಪಕ್ಕದಲ್ಲಿ ಬಂದು ನಿಂತ. ಅಲ್ಲಿಗೆ ಬಂದು ನಿಲ್ಲುತ್ತಾನೆ. ಅವನು ನಿಂತ ತಕ್ಷಣ ನಾನು ನಿಂತೆ. ಏನ್ ಮಾಡ್ಬೇಕು ಹೇಳಿ? ಅವನು ನಿಂತಿದ್ದಕ್ಕೆ ನಾನು ನಿಂತೆ, ಟ್ರಾನ್ಸಿಸ್ಟರ್ನಲ್ಲಿ ವಾಕ್ಯ ಕೇಳಿಸಿಕೊಳ್ತಿದ್ದೆ. ಅವನು ಆ ಅಂಬಾಸಿಡರ್ ಕಾರ್ ಪಕ್ಕದಿಂದ ಇಣಿಕೆ ನೋಡ್ತಾ ಇದ್ದ. ಯಾಕೆ ಆ ಕಾರ್ ಆ ಸಮಯದಲ್ಲಿ ನಿಂತಿತ್ತೆಂದು ಗೊತ್ತಿಲ್ಲ. ಆದ್ರೆ ಇವನು ಮಾತ್ರ ಇಣಿಕೆ ನೋಡ್ತಿದ್ದ. ಇವನೇನೋ ಇಣಿಕೆ ನೋಡ್ತಾ ಇದ್ದ. ಈ ಕಡೆ ಅಂಬಾಸಿಡರ್ ಕಾರ್ ಇದೆ, ಆ ಕಾರ್ ಆ ಕಡೆ ಮನೆ ಇತ್ತು, ರೋಡ್ ಪಕ್ಕದಲ್ಲೇ ಇತ್ತು. ಆ ಮನೆ ಕಿಟಕಿಗೆ ಒಂದು ಕರ್ಟನ್ ಅಲ್ಲಾಡ್ತಾ ಇರುವಾಗ ಇವನೇನೋ ಇಣಿಕೆ ನೋಡ್ತಾ ಇದ್ದ. ನಾನು ಮಗ್ನನಾಗಿ ವಾಕ್ಯ ಕೇಳುತ್ತಿರುವ ಸಮಯದಲ್ಲಿ ಇವನು ಇಣಿಕೆ ನೋಡುವಾಗ ಅರ್ಥವಾಯ್ತು, ಅದು ನಮ್ಮ ಪಾಠ ಕಲಿಸುವಂತಹ ಸಾರ್ ಅವರ ಮನೆ ಎಂದು. ಇವನು ಇಲ್ಲಿಗ್ಯಾಕೆ ಬಂದು ಯಾಕೆ ಇಣಿಕೆ ನೋಡ್ತಿದ್ದಾನೆ ಎಂದು ಯೋಚಿಸಿದ್ರೆ ನನಗೆ ಅರ್ಥವಾಯ್ತು, ನಮ್ಮ ಸರ್ಗೆ ಒಂದು ಸುಂದರವಾದ ಮಗಳಿದ್ದಾಳೆ. ಅವನಲ್ಲಿಗೆ ಎದಕ್ಕಾಗಿ ಬಂದಿದ್ದಾನೆ? ಈವ್ನಿಂಗ್ ವಾಕ್ಗೋಸ್ಕರ ಅಲ್ಲ ಪ್ರಿಯರೇ, ದರ್ಶನಕ್ಕೋಸ್ಕರ ಬಂದಿದ್ದಾನೆ. ಆ ಹುಡುಗಿ ದರ್ಶನಕ್ಕೋಸ್ಕರ ಬಂದಿದ್ದಾನೆ. ಬಂದಾಗ ಆ ಕಿಟಕಿ ಕರ್ಟನ್ ಸ್ವಲ್ಪ ಆ ಕಡೆ ಈ ಕಡೆ ತೂಗಾಡಿದಕ್ಕೆ ಅಡಗಿಕೊಂಡು ಆ ಹುಡುಗಿಗೆ ನೋಡಲು ಬಯಸಿದ. ಎಷ್ಟೋ ತವಕ ಪಡ್ತಾ ಇದ್ದ. ಅವನು ಪಡುವ ತಾಪತ್ರೆ ನೋಡಿ ನಾನು ನಕ್ಕಿದೆ. ಅವನ ಜೊತೆ ನಾನು ನಿಂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೆ. ಆ ಕಾರು ಅಲ್ಲೇ ಇತ್ತು. ಅಷ್ಟರಲ್ಲಿ ಆ ಕರ್ಟನ್ ತೆಗೆದು ನಮ್ಮ ಸರ್ ಅವರು ಹೊರಗೆ ಬಂದ್ರು. ಪ್ರಿಯರೇ, ಅವ್ರು ಬಂದ ಕೂಡಲೇ ತಪ್ಪು ಮಾಡಿದ್ದು ಕಾಣಿಸಿಕೊಂಡದ್ದು ಯಾರು? ಅವನಲ್ಲವೋ? ಅವನು ತಕ್ಷಣವೇ ಅಲ್ಲಿರುವ ಆ ಕಾರ್ ಕೆಳಗಡೆ ಕೂತ್ಕೊಂಡ.
ಈಗ ಅವನು ಕೂತ್ಕೊಂಡು ನಾನು ನಿಂತ್ಕೊಂಡ್ರೆ ಸಿಕ್ಕಾಕೊಳ್ತೇನಲ್ಲವೇ? ಹಾಗಾಗಿ ನಾನು ಕೂಡ ಅವನೊಂದಿಗೆ ಕೂತ್ಕೊಂಡೆ. ಅವನೇನೋ ಒಂದು ಕಡೆ ಕೂತ್ಕೊಂಡಿದ್ದ, ನಾನೇನೋ ಗಾಬರಿಯಿಂದ ಎಲ್ಲಿದ್ದೇನೋ ಅಲ್ಲೇ ಕೂತ್ಕೊಂಡೆ. ಈ ಕಡೆ ನಾನ್ ಕೂತ್ಕೊಂಡೆ, ಆ ಕಡೆನೋ ಅವನು ಕೂತ್ಕೊಂಡಿದ್ದಾನೆ, ಪಕ್ಕದಲ್ಲಿ ಕಾರಿದೆ. ಒಂದು ಕಡೆ ಬೈಕೊಳ್ತಾ ಇದ್ದೇನೆ, ಸರ್ ಏನೋ ಮೇಲ್ಗಡೆಯಿಂದ ನೋಡ್ತಿದ್ದಾರೆ. ಏನಾಯ್ತೋ ಗೊತ್ತಿಲ್ಲ, ಅಲ್ಲಿರುವಂತಹ ಕಾರ್ ಡ್ರೈವರ್ ಮೆಲ್ಲಗೆ ಆ ಕಾರ್ ತಕೊಂಡು ಹೋದ. ಆ ಕಾರ್ ಹೋಗಿದ ಕೂಡಲೇ ನಾನೇನೋ ರೋಡ್ ಮೇಲೆ ಆ ಕಡೆ ಕೂತ್ಕೊಂಡಿದ್ದೆ, ಇವನೇನೋ ರೋಡ್ ಮೇಲೆ ಈ ಕಡೆ ಕೂತ್ಕೊಂಡಿದ್ದ. ಎದುರುಗಡೆ ಸರ್ ಇದ್ರು ಇಬ್ರು ಬುಕ್ ಆಗ್ಬಿಟ್ಟೆವು, ಸಿಕ್ಕಾಕೊಂಡೆವು. ಯಾರೊಂದಿಗೆ ಆ ದಿನ ನಡೆದೇನು ಗೊತ್ತಾ? ಪಾಪಿಷ್ಟನೊಂದಿಗೆ ನಡೆದೆ. ಅವನು ನನಗೆ ಕರ್ಕೊಂಡು ಹೋಗುವ ಸ್ಥಳ ಎಂಥದೆಂದು ಹೇಳಲಿಲ್ಲ, ಎಲ್ಲಿಗೆ ಹೋಗ್ತಿದ್ದೇವೆಂದು ಹೇಳಿಲ್ಲ, ಯಾಕೆ ಹೋಗ್ತಿದ್ದೇವೆಂದು ಹೇಳಿಲ್ಲ. ನಾನು ಯಾವ ಉದ್ದೇಶಕ್ಕಾಗಿ ಹೋಗ್ತಿದ್ದೇನೆ? ವಾಕಿಂಗ್ ಎಂದು ಹೋಗ್ತಿದ್ದೇನೆ. ತಮ್ಮ ತಂಗಿಯಂದರೆ ಜಾಗ್ರತೆ. ಯಾವುದೇ ಹುಡುಗನಾಗಲಿ ಯಾವುದೇ ಹುಡುಗಿಯಾಗಲಿ ಇಂಥ ಸ್ಥಳಕ್ಕೆ ಹೋಗೋಣ ಬಾ ಅಂದಾಗ ಬ್ಲೈಂಡ್ ಆಗಿ ಹೋಗಬೇಡಿ. ಅವರ ಉದ್ದೇಶ ಬೇರೆ ಆಗಿರ್ಬೋದು, ಅವರ ಆಲೋಚನೆ ಬೇರೆ ಆಗಿರ್ಬೋದು, ಅವರ ಒಳಸಂಚು ಬೇರೆ ಆಗಿರಬಹುದು, ಅವರ ಪ್ರಯೋಗ ಬೇರೆ ಆಗಿರ್ಬೋದು, ಅವರ ಕೆಲಸ ಬೇರೆ ಆಗಿರಬಹುದು. ಜಾಗ್ರತೆ ಪ್ರಿಯರೇ. ನಾವು ನಡೆಯಬೇಕಾದದ್ದು ನಮ್ಮನ್ನು ಮರುಳುಗೊಳಿಸುವವರೊಂದಿಗಲ್ಲ, ಮೋಸ ಮಾಡುವವರೊಂದಿಗಲ್ಲ, ದೋಚಿಕೊಳ್ಳುವವರೊಂದಿಗಲ್ಲ, ನಮ್ಮನ್ನು ಪಾಪದಲ್ಲಿ ಮುಳುಗಿಸುವವರೊಂದಿಗಲ್ಲ. ಈ ದಿನ ನಮ್ಮಲ್ಲಿ ಬಹಳ ಜನರು ಲೋಕವನ್ನು, ಲೋಕಸ್ಥರನ್ನು ನಂಬಿ ಅವರೊಂದಿಗೆ ನಡೆದು ತಮ್ಮ ಜೀವಿತ ನಾಶ ಮಾಡಿಕೊಂಡಿದ್ದಾರೆ. ಹನೋಕನು ಮಾತಾಡುತ್ತಿದ್ದಾನೆ, ಒಂದು ದಿನ ಅಲ್ಲ, 2 ದಿನ ಅಲ್ಲ, ನಾನು ದೇವರೊಂದಿಗೆ ನಡೆದದ್ದು. ನಾನು ಬದುಕಿರುವವರೆಗೂ 365 ವರ್ಷಗಳವರೆಗೂ ನಾನು ದೇವರೊಂದಿಗೆ ನಡೆದಿದ್ದೇನೆ. 1 ವರ್ಷದಲ್ಲಿ 365 ದಿನಗಳಿವೆ. ಅವನು ಬದುಕಿದ್ದೇನೋ 365 ವರ್ಷಗಳು. 365 ವರ್ಷಗಳು ಇಂಟು 365 ದಿನಗಳು ದೇವರೊಂದಿಗೆ ನಡೆದನಂತೆ. ಕೊನೆಗೆ ದೇವರೊಂದಿಗೆ ನಡೆದಿದ್ದಕ್ಕೆ ಬೈಬಲ್ ಹೇಳುತ್ತೆ, ನಡೆಯುತ್ತಾನೆ ನಡೆಯುತ್ತಾನೆ ನಡೆಯುತ್ತಾನೆ. ಕೊನೆಗೆ ದೇವರೊಂದಿಗೆ ನಡೆದು, ಅಂದ್ರೆ ಯೋಚಿಸಿ, ದೇವರೊಂದಿಗೆ ನಡೆಯುವುದಾದ್ರೆ ದೇವರು ಎಲ್ಲಿಗೆ ನಡ್ಕೊಂಡು ಹೋಗ್ತಾರೆ ಹೇಳಿ? ದೇವರು ತನ್ನ ಮನೆಗೆ ಹೋಗ್ತಾರೆ, ಅಷ್ಟೇ ಅಲ್ಲವೋ? ಒಬ್ಬ ಭಕ್ತನು ಹೇಳುತ್ತಾನೆ, ಹನೋಕನು ದೇವರೊಂದಿಗೆ ನಡೆಯುತ್ತಾ 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 ಇದ್ದಾಗ ದೇವರು ಅವನಿಗೆ ಹೇಳ್ತಾರಂತೆ, ಇಲ್ಲಿಯವರೆಗೂ ಬಂದಿದೆಯಲ್ಲವೇ? ಆಯ್ತು ಸರಿ, ಹೇಗೂ ಇಲ್ಲಿಯವರೆಗೆ ಬಂದಿದೆಯಲ್ಲವೇ, ನನ್ನ ಮನೆಗೆ ಹೋಗೋಣ ಬಾ ಎಂದು ಹೇಳಿ ಕರ್ಕೊಂಡು ಹೋಗಿರ್ತಾರಂತೆ. ಹನೋಕನು ಮರಣ ಹೊಂದಲಾರದೆ ಈ ಲೋಕಯಾತ್ರೆ ಮುಗಿಸಿ ಹೊರಟು ಹೋಗಲು ಕಾರಣ ಗೊತ್ತಾ? ದೇವರೊಂದಿಗೆ ನಡೆಯುತ್ತಾ 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 ಕೊನೆಗೆ ಆ ದೇವರ ಮನೆಗೆ ಹೊರಟು ಹೋದ ಪ್ರಿಯರೇ. ಹನೋಕನು ನಮ್ಮೊಂದಿಗೆ ಮಾತಾಡ್ತಿದ್ದಾನೆ. ಏನೆಂದು ಗೊತ್ತಾ? ನೀವು ಒಂದು ವೇಳೆ ದೇವರೊಂದಿಗೆ ನಡೆಯುವುದಾದ್ರೆ ಆ ದೇವರು ಒಂದು ದಿನ ನಿಮ್ಮನ್ನು ತನ್ನ ಮನೆಗೆ ಕರೆದೊಯ್ತಾರೆ. ಸೈತಾನನೊಂದಿಗೆ ನಡೆಯುವುದಾದ್ರೆ ಅವನು ಕೂಡ ಒಂದು ದಿವಸ ಅವನಿಗೋಸ್ಕರ ನಿರ್ಮಿಸಲ್ಪಟ್ಟಿರುವಂತಹ ನರಕಕ್ಕೆ ಕರೆದೊಯ್ಯುತ್ತಾನೆ. ಈ ದಿನ ನಮ್ಮಲ್ಲಿ ಕೆಲವರು ಸೈತಾನನೊಂದಿಗೆ ನಡೆಯುತ್ತಿದ್ದಾರೆ. ಅವನು ಎಲ್ಲಿಗೆ ಕರೆದ್ರೆ ಅಲ್ಲಿಗೆ ಹೋಗ್ತಿದ್ದಾರೆ. ಯಾವ ಕೆಲಸ ಮಾಡಂದ್ರೆ ಮಾಡ್ತಿದ್ದಾರೆ. ಏನು ತಿನ್ನು ಅಂದ್ರೆ ಅದನ್ನು ತಿನ್ನುತ್ತಿದ್ದಾರೆ. ಏನನ್ನು ನೋಡಂದ್ರೆ ನೋಡ್ತಿದ್ದಾರೆ. ಕೇಳಿರಿ ಸಹೋದರ ಸಹೋದರಿಯರೇ, ನೀವು ಸೈತಾನನೊಂದಿಗೆ ನಡೆಯುವುದಾದ್ರೆ ಅವನು ಎಲ್ಲಿಗೆ ಸೇರುತ್ತಾನೋ ನೀವು ಅಲ್ಲಿಗೆ ಸೇರ್ತೀರಿ. ಬೈಬಲ್ ಹೇಳುತ್ತದೆ ಅವನಿಗೋಸ್ಕರ ನರಕವು ಕಾದು ಕುಳಿತಿದೆ ಎಂಬುದಾಗಿ. ಒಂದು ವೇಳೆ ಅವನೊಂದಿಗೆ ನಾವು ನಡೆಯುವುದಾದ್ರೆ ಏನಾಗುತ್ತೆ ಗೊತ್ತಾ? ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನ. ಆಮೇಲೆ ಆತನು ಎಡಗಡೆಯಲ್ಲಿರುವವರನ್ನು ನೋಡಿ, ಶಪಿಸಲ್ಪಟ್ಟಂಥವರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಸೈತಾನನಿಗೋಸ್ಕರ ನಿರ್ಮಿಸಲ್ಪಟ್ಟಿರುವ ನರಕಕ್ಕೆ ಹೋಗಿರಿ. ನೀವೀ ಭೂಮಿಯ ಮೇಲೆ ಬದುಕಿದ್ದೀರಿ, ಆದರೆ ನಿಮ್ಮ ಇಷ್ಟಾನುಸಾರವಾಗಿ ಬದುಕಿದ್ದೀರಿ. ಸೈತಾನನು ಹೇಳಿದಂತೆ ಬದುಕಿದ್ದೀರಿ. ನನ್ನನ್ನು ಹಿಂಬಾಲಿಸುವುದರ ಬದಲಿಗೆ, ನನ್ನೊಂದಿಗೆ ನಡೆಯುವುದರ ಬದಲಿಗೆ ನೀವು ಸೈತಾನನೊಂದಿಗೆ ನಡೆದಿದ್ದೀರಿ. ಹಾಗಾಗಿ ಅವನು ಎಲ್ಲಿದ್ದಾನೋ ನೀವು ಕೂಡ ಅಲ್ಲಿಗೆ ಹೋಗಿರಿ ಎಂದು ಯೇಸು ಹೇಳ್ತಾರೆ. ದಯವಿಟ್ಟು ಗಮನಿಸಿ, ಸೈತಾನನೊಂದಿಗೆ ನಡೆಯುವವರು ಸೈತಾನನ ಮನೆಗೆ ಹೋಗ್ತಾರೆ. ಯಾವುದು ಆ ಸೈತಾನನ ಮನೆ? ನರಕ ಆಗಿದೆ. ದೇವರೊಂದಿಗೆ ನಡೆಯುವಂಥವರು ದೇವರ ಮನೆಗೆ ಹೋಗ್ತಾರೆ. ಯಾವುದಾಗಿದೆ ದೇವರ ಮನೆ? ಪರಲೋಕ ಆಗಿದೆ. ಈ ದಿನ ನನ್ನ ಪ್ರಶ್ನೆ, ಯಾರೊಂದಿಗೆ ನಡೆಯುತ್ತಿದ್ದೀರಿ? ಒಂದು ಸಾರಿ ಆಲೋಚಿಸಿ. ಪರಿಶುದ್ಧನಾದ ತಂದೆಯೇ, ದಿವ್ಯವಾದ ಈ ನಿಮ್ಮ ಸಂದೇಶದ ಮೂಲಕ ನಮ್ಮನ್ನು ದರ್ಶಿಸಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ವಾಕ್ಯವನ್ನು ಕೇಳಿ ವಾಕ್ಯಾನುಸಾರವಾಗಿ ಜೀವಿಸಬೇಕೆಂಬುದಾಗಿ ಮರಣ ಹೊಂದಿದರೂ ಕೂಡ ಕುಟುಂಬದೊಂದಿಗೂ, ಕುಟುಂಬ ಸದಸ್ಯರೊಂದಿಗೂ, ಸುತ್ತಲಿರುವವರೊಂದಿಗೂ, ಆತ್ಮಿಕರೊಂದಿಗೂ ಮಾತಾಡಬೇಕು ಎಂದು ಬಯಸಿ ಅಬ್ರಹಾಮನು ಮಾತಾಡ್ತಿದ್ದಾನೆ, ಹನೋಕನು ಮಾತಾಡಿದ್ದಾನೆ, ಹೇಬೇಲನು ಮಾತಾಡಿದ್ದಾನೆ, ಯೋಸೇಫನು, ಪೇತ್ರನು ಮಾತಾಡುತ್ತಲೇ ಇದ್ದಾರೆ. ನಾವು ಕೂಡ ಮರಣ ಹೊಂದಿದ ನಂತರ ನಮ್ಮ ವ್ಯಕ್ತಿತ್ವ, ನಮ್ಮ ವಿಶ್ವಾಸ, ನಮ್ಮ ವಿನಯ, ನಮ್ಮ ವಿಧೇಯತೆ ದೇವರ ಮೇಲಿಂದ ಮೇಲೆ ಮಾತಾಡುತ್ತಿರಬೇಕು. ಅಂತಹ ಕೃಪೆ ದಯಪಾಲಿಸಿರೆಂದು ನಿಮಗೆ ಮಹಿಮೆ, ಘನತೆ, ಪ್ರಭಾವ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.